ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೊಸ ಪ್ರಾಸ್ಪೆಕ್ಟ್ಗಳಿಗೆ ಅಂದರೆ ಹೊಸದಾಗಿ ವೆಸ್ಟೇಜ್ ಬಿಸ್ನೆಸ್ ಪ್ರಾರಂಭಿಸಲು ಇಚ್ಛೆಯುಳ್ಳವರಿಗೆ ವೆಸ್ಟೇಜ್ ಬಿಸ್ನೆಸ್ ಪ್ಲಾನನ್ನು ಅರ್ಥವಾಗುವಂತೆ ಹೇಗೆ ಸರಳವಾಗಿ ವಿವರಿಸುವುದು ಎಂದು ತಿಳಿಸುತ್ತೇನೆ. ನಾನು ಇಂದು ನಿಮಗೆ ಒಂದು ಬದುಕು ಬದಲಿಸುವ ಲೈಫ್ ಚೇಂಜಿಂಗ್ ಬಿಸ್ನೆಸ್ ಆಪರ್ಚುನಿಟಿ ಅವಕಾಶದ ಬಗ್ಗೆ ಹೇಳುತ್ತಿದ್ದೇನೆ. ಈ ಬಿಸ್ನೆಸ್ನಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಿಲ್ಲ, ಲಾಸ್ ಆಗುವುದಿಲ್ಲ, ಟಾರ್ಗೆಟ್ ಅಚೀವ್ ಮಾಡಬೇಕಿಲ್ಲ, ಸೇಲ್ಸ್ ಜನರೇಟ್ ಮಾಡಬೇಕಾಗಿಲ್ಲ, ಹಾಗೂ ಇದನ್ನು ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಮಾಡಬಹುದು. ಸಾವಿರಗಳಲ್ಲಿ, ಲಕ್ಷಗಳಲ್ಲಿ, ಕೋಟಿಗಟ್ಟಲೆ ನೀವು ಸಂಪಾದಿಸಬಹುದು. ಗೆಳೆಯರೇ, ಸಂಪಾದಿಸುವುದಂದರೆ ಅದರಲ್ಲಿ ಎರಡು ಮಾರ್ಗಗಳಿವೆ. ಮೊದಲನೆಯದು ಎಲ್ಲಿಯಾದರೂ ನೌಕರಿ ಮಾಡುವುದು, ಎರಡನೆಯದು ಯಾವುದಾದರೊಂದು ಬಿಸ್ನೆಸ್ ಮಾಡುವುದು. ಆದರೆ ಬಹಳ ಜನ ಬಿಸ್ನೆಸ್ ಮಾಡಲು ಇಷ್ಟಪಡುವುದಿಲ್ಲ. ಕಾರಣ, ಬಂಡವಾಳ ಹೂಡಲು ಹಣ ಎಲ್ಲಿಂದ ತರುವುದು? ಲಾಭವೇನೋ ಸರಿ, ಆದರೆ ನಷ್ಟವಾಗುವ ರಿಸ್ಕ್ ಕೂಡ ಇರುತ್ತದೆ. ಆದ್ದರಿಂದ ಹೆಚ್ಚಿನ ಜನ ಜಾಬ್ ಮಾಡಲು ಎಚ್ಚರಿಸುತ್ತಾರೆ. ಆದರೆ ಗೆಳೆಯರೇ, ಜಾಬ್ ಮಾಡುತ್ತಲೇ ಕೋಟ್ಯಾಧಿಪತಿ ಆಗಲು ಸಾಧ್ಯವೇ? ಹೌದು, ಸಾಧ್ಯ. ನೀವು ಗೂಗಲ್ನ CEO ಸುಂದರ್ ಪಿಚಾಯಿ ಅಥವಾ ಪೆಪ್ಸಿಕೋ ಕಂಪನಿಯ CEO ಇಂದಿರಾ ನೋಯಿಯಂತೆ ಸಾಧನೆಯ ಬೆನ್ನತ್ತು ಕೂರಬೇಕು ಅಷ್ಟೇ. ಆ ರೀತಿ ಸಾಧ್ಯತೆಗಳು ಬಹಳ ಕಡಿಮೆ ಎಂದರೆ ತಪ್ಪೇನಿಲ್ಲ. ಕೋಟ್ಯಾಧಿಪತಿ ಆಗಲು ಸಾಧ್ಯವಾಗುವುದು ನಾವು ಬಿಸ್ನೆಸ್ ಮಾಡಿದಾಗ ಮಾತ್ರ ಅಲ್ಲವೇ? ಬಿಸ್ನೆಸ್ ಶುರು ಮಾಡಲು ಎರಡು ರೀತಿಗಳಿವೆ. ಒಂದು, ನಿಮ್ಮಲ್ಲೊಂದು ಅದ್ಭುತವಾದ ಐಡಿಯಾ ಹಾಗೂ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಲ್ಲವೇ ಫ್ರ್ಯಾಂಚೈಸಿ ಓನರ್ ಆಗಬೇಕಾಗುತ್ತದೆ. ಈ ಫ್ರ್ಯಾಂಚೈಸಿ ಓನರ್ ಆಗಬೇಕೆಂದರೆ ಎಕ್ಸಿಸ್ಟಿಂಗ್ ಇರುವ ಬ್ರ್ಯಾಂಡ್ ಅಥವಾ ಕಂಪನಿಗಳು, ಅಂದರೆ ಫ್ರ್ಯಾಂಚೈಸಿ ತೆಗೆದುಕೊಳ್ಳಬೇಕಾದರೆ ಮಾರ್ಕೆಟ್ನಲ್ಲಿ ಮೊದಲೇ ಒಳ್ಳೆಯ ಹೆಸರು ಮಾಡಿರುವಂಥ ಕಂಪನಿಗಳ ಫ್ರ್ಯಾಂಚೈಸಿ ತೆಗೆದುಕೊಳ್ಳಬೇಕು. ಎಕ್ಸಾಂಪಲ್, ಮ್ಯಾಕ್ಡೊನಾಲ್ಡ್, KFC, H&M ಮುಂತಾದ ಕಂಪನಿಗಳ ಫ್ರ್ಯಾಂಚೈಸಿ ತೆಗೆದುಕೊಳ್ಳಬೇಕು. ಫ್ರ್ಯಾಂಚೈಸಿ ಓನರ್ ಫಂಡ ಏನೆಂದರೆ, ಇದರಲ್ಲಿ ಓನರ್ 3% ಕೆಲಸ ಮಾಡಿದರೆ 97% ಅವನ ಕೆಳಗಿನ ಟೀಮ್ ಕೆಲಸ ಮಾಡುತ್ತದೆ. ಆದರೆ ಇಷ್ಟು ಇನ್ವೆಸ್ಟ್ಮೆಂಟ್ ಹೊಂದಿಸಲು ಬಹಳ ಜನರಿಗೆ ಸಾಧ್ಯವಾಗುವುದಿಲ್ಲ. ಗೆಳೆಯರೇ, ಆದರೆ ಒಂದು ಕಂಪನಿ ಇದೆ, ಅದರಲ್ಲಿ ನೀವು ಹಣ ತೊಡಗಿಸಬೇಕಾಗಿಲ್ಲ, ಯಾವುದೇ ನಷ್ಟ ಹೊಂದುವುದಿಲ್ಲ, ಟಾರ್ಗೆಟ್ ಇರುವುದಿಲ್ಲ, ಯಾವುದೇ ವಸ್ತುಗಳನ್ನು ಮಾರಾಟ ಮಾಡುವ ಹಾಗಿಲ್ಲ, ಹಾಗೂ ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಕೆಲಸ ಮಾಡಬಹುದು. ಈಗ ನಿಮಗೊಂದು ಸರಳವಾದ ಪ್ರಶ್ನೆ ಕೇಳುತ್ತೇನೆ. ನಾವು ಡೈಲಿ ಯೂಸ್ ಮಾಡುವ ಪ್ರಾಡಕ್ಟ್ಗಳು ಲೈಕ್ ಸೋಪು, ಶ್ಯಾಂಪು, ಟೂತ್ಪೇಸ್ಟ್, ಟೀ ಪೌಡರ್, ಕಾಫಿ ಪೌಡರ್, ಹೇರ್ ಆಯಿಲ್, ಡಿಟರ್ಜೆಂಟ್, ಡಿಶ್ ವಾಶ್ ಲಿಕ್ವಿಡ್, ಹೆಲ್ತ್ ಸಪ್ಲಿಮೆಂಟ್, ಕಾಸ್ಮೆಟಿಕ್ಸ್, ವುಮೆನ್ ಹೈಜೀನ್ ಪ್ರಾಡಕ್ಟ್ಗಳನ್ನು ಹಾಗೂ ಇತರೆ ಪ್ರಾಡಕ್ಟ್ಗಳನ್ನು ನಾವು ರಿಟೇಲ್ ಅಂಗಡಿಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಖರೀದಿಸುತ್ತೇವೆ. ಯಾವುದಾದ್ರೂ ಅಂಗಡಿಯವರು, ನೀವು ಪ್ರತಿ ತಿಂಗಳು ನಮ್ಮಲ್ಲಿ 3,000 ರೂಪಾಯಿ ಪರ್ಚೇಸ್ ಮಾಡುತ್ತಿದ್ದೀರಿ, ಈ 3,000 ರೂಪಾಯಿ ನಿಮಗೆ ನಮ್ಮ ಕಡೆಯಿಂದ ನಿಮಗೆ ಗಿಫ್ಟ್ ಕೊಡುತ್ತೇವೆ ಅನ್ನುತ್ತಾರಾ? ಇಲ್ಲ ತಾನೇ? ನಾವು ಬರೀ ಹಣ ಪಾವತಿಸಿ ಪ್ರಾಡಕ್ಟ್ಗಳನ್ನು ಖರೀದಿಸಿ ಮನೆಗೆ ಒಯ್ಯುತ್ತೇವೆ. ಹಾಗೆ ಮತ್ತೊಂದು ಕಡೆ, ಈಗ ನೀವು ಒಂದು ಕಂಪನಿಯಲ್ಲಿ 3,000 ಬೆಲೆಯ ಡೈಲಿ ಯೂಸ್ ಮಾಡುವ ಪ್ರಾಡಕ್ಟ್ಗಳನ್ನು ಖರೀದಿಸಿದರೆ ಪ್ರತಿಯಾಗಿ ನಮಗೆ ತಿಂಗಳಿಗೆ 3,000 ಅಥವಾ 30,000 ಅಥವಾ 3 ಲಕ್ಷ ರೂಪಾಯಿ ಸಿಗುವಂತಾದರೆ ನಿಮಗೆ ಹೇಗೆ ಅನಿಸುತ್ತದೆ? ಖುಷಿಯಾಗುತ್ತದೆ ಅಲ್ಲವೇ? ನೀವು ತಿಂಗಳಿಗೆ 3,000 ಅಥವಾ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಡೈಲಿ ಯೂಸ್ ಪ್ರಾಡಕ್ಟ್ಗಳನ್ನು ಖರೀದಿಸಿದರೆ ಪ್ರತಿಯಾಗಿ ನಮಗೆ ಇಷ್ಟೊಂದು ಹಣ ಬಂದರೆ ಪ್ರತಿಯೊಬ್ಬರಿಗೂ ಖುಷಿಯಾಗುತ್ತದೆ. ನಾನು ಮತ್ತೆ ಹೇಳುತ್ತಿದ್ದೇನೆ, ನೀವು ಬರೀ ಪ್ರಾಡಕ್ಟ್ ಖರೀದಿಸಿದರೆ ಸಾಕು, ಯಾವುದೇ ಪ್ರಾಡಕ್ಟ್ಗಳನ್ನು ಮಾರುವ ಅವಶ್ಯಕತೆ ಇಲ್ಲ. ಪ್ರಾಡಕ್ಟ್ಗಳನ್ನು ಮಾರುವುದು ನಿಮ್ಮ ವೈಯಕ್ತಿಕ ವಿಷಯ. ನಿಮಗೆ ಮಾರಬೇಕೆನಿಸಿದರೆ ಮಾರಬಹುದು, ಇಲ್ಲವೇ ಖರೀದಿಸಿದರೆ ಸಾಕು. ಈಗ ನಿಮಗನಿಸಬಹುದು, ಈ ಶಾಂಪೂ, ಪೇಸ್ಟ್, ಹೇರ್ ಆಯಿಲ್ ಖರೀದಿಸಿ ನಾನು ಹೇಗೆ ಹಣ ಗಳಿಸಬಹುದು? ಈ ವಿಷಯವನ್ನು ನಾನು ನಿಮಗೆ ವಿಸ್ತಾರವಾಗಿ ವಿವರಿಸುತ್ತೇನೆ. ಹಣ ಜನರೇಟ್ ಮಾಡಬೇಕಾದರೆ ಯಾವುದಾದ್ರೂ ಒಂದು ಕಂಪನಿಯ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ ಆಗಬೇಕಾಗುತ್ತೆ. ಎಲ್ಲಕ್ಕಿಂತ ಮೊದಲು ನಾನು ಟ್ರೆಡಿಷ್ನಲ್ ಮಾರ್ಕೆಟ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುತ್ತೇನೆ. ನಾವು ಮೊದಲು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಗ್ರಾಹಕರಾಗಿ ನಮ್ಮ ಹತ್ತಿರದ ಕಿರಾಣಿ ಅಂಗಡಿ ಅಥವಾ ರಿಟೇಲ್ ಸೂಪರ್ ಮಾರ್ಕೆಟ್ ಅಂಗಡಿಗಳಲ್ಲಿ ಖರೀದಿಸುತ್ತೇವೆ. ಈ ರಿಟೇಲ್ ಅಂಗಡಿಗಳವರು ಹೋಲ್ಸೇಲ್ನವರಿಂದ ಖರೀದಿಸುತ್ತಾರೆ, ಹೋಲ್ಸೇಲ್ ಅಂಗಡಿಯವರು ಡಿಸ್ಟ್ರಿಬ್ಯೂಟರ್ಗಳಿಂದ ಖರೀದಿಸುತ್ತಾರೆ.
ಈ ಡಿಸ್ಟ್ರಿಬ್ಯೂಟರ್ಗಳು C&F ಏಜೆಂಟ್ಗಳಿಂದ ಖರೀದಿಸುತ್ತಾರೆ. ಈ C&F ಏಜೆಂಟ್ಗಳು ತಯಾರಿಸುವ ಕಂಪನಿಗಳಿಂದ ನೇರವಾಗಿ ಖರೀದಿಸುತ್ತಾರೆ. ಯಾವುದೇ ತಯಾರಿಸುವ ಕಂಪನಿಯು ತನ್ನ ಪ್ರಾಡಕ್ಟನ್ನು ಗ್ರಾಹಕರಿಗೆ ತಲುಪಿಸಬೇಕಾದರೆ ಇಷ್ಟೆಲ್ಲ ಮಧ್ಯವರ್ತಿಗಳನ್ನು ಹಾದು ಬರಬೇಕಾಗುತ್ತದೆ. ಕೊನೆಯಲ್ಲಿ ₹40 ಪ್ರಾಡಕ್ಟ್ ಗ್ರಾಹಕನಿಗೆ ತಲುಪುವಾಗ ₹100 ಏಕೆಂದರೆ ಇವರಿಗೆಲ್ಲ ಕಮಿಷನ್ ಅಥವಾ ಲಾಭಾಂಶ ಕೊಡಬೇಕಾಗುತ್ತದೆ. ಇದೇ ಕೋಟಿಗಟ್ಟಲೆ ಆಗುತ್ತದೆ. ಅಲ್ಲದೆ ಕಂಪನಿಗಳು ತಮ್ಮ ಪ್ರಾಡಕ್ಟ್ಗಳ ಬಗ್ಗೆ TV, ರೇಡಿಯೋ, ಪತ್ರಿಕೆ, ಇಂಟರ್ನೆಟ್ ಮುಂತಾದ ಕಡೆ ಜಾಹೀರಾತು ಕೊಡಬೇಕಾಗುತ್ತದೆ. ಈ ಜಾಹೀರಾತುಗಳಿಗೆ ಪ್ರಖ್ಯಾತ ಮಾಡೆಲ್ ಅಥವಾ ನಟ ನಟಿಗರನ್ನು ಪ್ರಚಾರಕ್ಕಾಗಿ ಬಳಸಿಕೊಳ್ಳಲಾಗುತ್ತದೆ. ಅವರಿಗೆ ಕೋಟಿಗಟ್ಟಲೆ ಸಂಭಾವನೆ ನೀಡಲಾಗುತ್ತದೆ. ಇದಕ್ಕೆ ಖರ್ಚಾಗುವ ಹಣವನ್ನು ಪ್ರಾಡಕ್ಟ್ ಮೇಲೆ ಹಾಕಲಾಗುತ್ತದೆ. ನಾವು ಶ್ರಮಪಟ್ಟು ದುಡಿದ ಹಣ ಈ ಎಲ್ಲ ಜನರಿಗೆ ಹಂಚಿ ಹೋಗುತ್ತದೆ. ಇಷ್ಟಾದ ಮೇಲೂ ಪ್ರಾಡಕ್ಟ್ಗಳ ಗುಣಮಟ್ಟದಲ್ಲಿ ಸುಧಾರಿಸುವುದು ಯಾವುದಾದರೂ ಭರವಸೆ ಇರುವುದೇ? ಇಲ್ಲ ಅಲ್ವೇ? ಈಗ ನಾನು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಹೇಳುತ್ತೇನೆ. ಇಲ್ಲಿ ಕೂಡ ₹40 ಪ್ರಾಡಕ್ಟ್ ಗ್ರಾಹಕನಿಗೆ ₹100 ಮಾರಲಾಗುತ್ತದೆ. ಆದರೆ 40 ಮತ್ತು ₹100 ಮಧ್ಯದ ₹60 ವ್ಯತ್ಯಾಸದ ಹಣ ಒಂದು ಬಿಸ್ನೆಸ್ ಪ್ಲಾನ್ನ ಮೂಲಕ ನಮ್ಮ ನಡುವೆ ಹಂಚಿಕೆಯಾಗುತ್ತದೆ. ಇದನ್ನೇ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಎನ್ನುತ್ತೇವೆ. ದುರಂತವೇನೆಂದರೆ ನಮ್ಮ ದೇಶದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಜನರಿಗೆ ಒಂದು ನೆಗೆಟಿವ್ ಇಮೇಜ್ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಬರುತ್ತವೆ, ಜನರ ಹಣ ಲೂಟಿ ಮಾಡಿ ಓಡಿ ಹೋಗುತ್ತವೆ ಎಂಬ ಭಾವನೆ ಇದೆ. ಆದರೆ ವಾಸ್ತವವಾಗಿ ಯಾವ ಇಂಡಸ್ಟ್ರಿ ಕೂಡ ಕೆಟ್ಟದಲ್ಲ. ಈಗ ನಮ್ಮ ಬ್ಯಾಂಕ್ಗಳು ಎಷ್ಟೋ ದಿವಾಳಿಯಾಗಿ ಹೋಗಿವೆ. ಹಾಗಂತ ಬ್ಯಾಂಕಿಂಗ್ ವ್ಯವಸ್ಥೆಯೇ ತಪ್ಪಲ್ಲ ಅಲ್ಲವೇ? ಕೆಲವರು ಮಾಡುವ ಕೆಟ್ಟ ಕೆಲಸದಿಂದ ಪೂರಾ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರುತ್ತದೆ. ನಿಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ 30-40% ಕೋಟ್ಯಾಧಿಪತಿಗಳನ್ನು ಪ್ರತಿ ವರ್ಷವೂ ತಯಾರು ಮಾಡುತ್ತದೆ. ಅಂದರೆ 30-40% ಜನರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿಯೇ ಕೋಟ್ಯಾಧಿಪತಿಗಳೇ ಆಗುತ್ತಿದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಎಷ್ಟು ಒಳ್ಳೆಯ ಇಂಡಸ್ಟ್ರಿ ಎಂದರೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಬಹಳ ಹಣ ಗಳಿಸಬಹುದು. ಭಾರತದಲ್ಲಿ ಇಂದು ಸರಿಸುಮಾರು 300ಕ್ಕಿಂತ ಅಧಿಕ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತೆ. ಇವುಗಳಲ್ಲಿ ನಾನು ವೆಸ್ಟೇಜ್ ಕಂಪನಿಯ ಬಗ್ಗೆ ಮಾತನಾಡುತ್ತಿದ್ದೇನೆ. ವೆಸ್ಟೇಜ್ ಕಂಪನಿಯು 2004ರಲ್ಲಿ ಓಕ್ಲಾ, ನೋಯ್ಡಾದಲ್ಲಿ ಪ್ರಾರಂಭವಾಯಿತು. ಇದು ಸಂಪೂರ್ಣ ಭಾರತೀಯ ಕಂಪನಿಯಾಗಿದೆ. ಪ್ರಾರಂಭವಾದಾಗ ಕೇವಲ 10 ಪ್ರಾಡಕ್ಟ್ಗಳೊಂದಿಗೆ 6 ಅಥವಾ 7 ಜನ ಡಿಸ್ಟ್ರಿಬ್ಯೂಟರ್ಗಳೊಂದಿಗೆ ಪ್ರಾರಂಭವಾದ ವೆಸ್ಟೇಜ್ ಕಂಪನಿ ಈ ಹೊತ್ತಿಗೆ 300ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳು ಹಾಗೂ 2 ಕೋಟಿಗೂ ಅಧಿಕ ಡಿಸ್ಟ್ರಿಬ್ಯೂಟರ್ಗಳು ಇದ್ದಾರೆ. ಅವರೆಲ್ಲ ತಿಂಗಳಿಗೆ ಸಾವಿರಗಳಿಂದ ಹಿಡಿದು ಲಕ್ಷಗಳಲ್ಲಿ ಸಂಪಾದಿಸುತ್ತಿದ್ದಾರೆ. ವೆಸ್ಟೇಜ್ ಕಂಪನಿಯು ಭಾರತದಾದ್ಯಂತ 3000ಕ್ಕಿಂತ ಅಧಿಕ ಸರ್ವಿಸ್ ಬ್ರಾಂಚ್ಗಳನ್ನು ಹೊಂದಿದೆ. ಅಲ್ಲದೆ ನೇಪಾಳ, UAE, ಬಹ್ರೈನ್, ಬಾಂಗ್ಲಾದೇಶ್, ಸೌದಿ ಅರೇಬಿಯಾ, ಥೈಲ್ಯಾಂಡ್, ಒಮಾನ್, ಘಾನಾ ಮುಂತಾದ ದೇಶಗಳಲ್ಲಿ ಕೂಡ ಕಾರ್ಯನಿರ್ವಹಿಸುತ್ತಿದೆ. 2021ರ ಅಂತ್ಯಕ್ಕೆ ಇನ್ನೂ 20ಕ್ಕೂ ಹೆಚ್ಚು ದೇಶಗಳನ್ನು ತಲುಪುವ ಗುರಿ ಹೊಂದಿದೆ. ವೆಸ್ಟೇಜ್ ಕಂಪನಿಯಲ್ಲಿ 4500ಕ್ಕೂ ಅಧಿಕ ಕಾರ್ ಅಚೀವರ್ಸ್ಗಳಿದ್ದಾರೆ. 180 ಜನಕ್ಕೂ ಅಧಿಕ ಲಕ್ಸುರಿ ಕಾರ್ ಅಚೀವರ್ಸ್ ಇದ್ದಾರೆ. ಹಾಗೂ 150,000 ಜನಕ್ಕಿಂತ ಅಧಿಕ ಫಾರಿನ್ ಟ್ರಿಪ್ ಅಚೀವರ್ಸ್ ವೆಸ್ಟೇಜ್ ಕಂಪನಿಯಲ್ಲಿದ್ದಾರೆ. ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳೆಲ್ಲ ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ ವೆಸ್ಟೇಜ್ ಕಂಪನಿಯು 22ನೇ ಸ್ಥಾನದಲ್ಲಿದೆ. ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ 22ನೇ ಸ್ಥಾನ ತಲುಪಿದ ಏಕೈಕ ಭಾರತೀಯ ಕಂಪನಿ ವೆಸ್ಟೇಜ್ ಮಾತ್ರ ಆಗಿದೆ. ಇನ್ನು ಟರ್ನ್ಓವರ್ ಬಗ್ಗೆ ಮಾತನಾಡೋಣ. 2004ರಲ್ಲಿ ಪ್ರಾರಂಭವಾದಾಗ ವೆಸ್ಟೇಜ್ ಕಂಪನಿಯು ಕೇವಲ 50 ಕೋಟಿ ವಹಿವಾಟು ನಡೆಸಿದರೆ 2020-21ರಲ್ಲಿ ವೆಸ್ಟೇಜ್ ಕಂಪನಿಯ ವಹಿವಾಟು ಸರಿಸುಮಾರು 3200 ಕೋಟಿಗೂ ಅಧಿಕವಾಗಿದೆ. ಇನ್ನು ಪ್ರಾಡಕ್ಟ್ಗಳ ಬಗ್ಗೆ ಮಾತನಾಡೋಣ ಗೆಳೆಯರೆ. ವೆಸ್ಟೇಜ್ ಕಂಪನಿಯ ಪ್ರಾಡಕ್ಟ್ಗಳನ್ನು ಏಕೆ ಕೊಳ್ಳಬೇಕು ಎಂದು ನಾವು ಪ್ರಾಡಕ್ಟ್ಗಳನ್ನು ಕೊಳ್ಳುವಾಗ 2 ಮಾನದಂಡ ಉಪಯೋಗಿಸುತ್ತೇವೆ. ಒಂದು ಕ್ವಾಲಿಟಿ ಅಂದರೆ ಗುಣಮಟ್ಟ, ಎರಡನೇದು ಪ್ರೈಸ್ ಅಂದರೆ ಬೆಲೆ. ಗುಣಮಟ್ಟದ ವಿಷಯಕ್ಕೆ ಬಂದರೆ ವೆಸ್ಟೇಜ್ ಕಂಪನಿ ಹಾಗೂ ಪ್ರಾಡಕ್ಟ್ಗಳು ಬಹಳಷ್ಟು ಪ್ರಶಸ್ತಿ ಮತ್ತು ರೆಕಾಗ್ನಿಷನ್ ಸರ್ಟಿಫಿಕೇಟ್ ಪಡೆದಿದೆ. ವೆಸ್ಟೇಜ್ ಕಂಪನಿಯು ತನ್ನ ಪ್ರಾಡಕ್ಟ್ಗಳ ಮೇಲೆ 30 ದಿನದ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡುತ್ತದೆ. ನೀವು ಪ್ರಾಡಕ್ಟ್ ಉಪಯೋಗಿಸಿ ಇಷ್ಟವಾಗದಿದ್ದಲ್ಲಿ ನಿಮ್ಮ ಹಣ ನಿಮಗೆ ವಾಪಸ್ ಕೊಡುತ್ತದೆ.
ಮನಿ ಬ್ಯಾಕ್ ಗ್ಯಾರಂಟಿ ವೆಸ್ಟೇಜ್ ಕಂಪನಿಯು ಏಕೆ ನೀಡುತ್ತಿದೆ ಎಂದರೆ ಕಂಪನಿಗೆ ತನ್ನ ಪ್ರಾಡಕ್ಟ್ಗಳ ಕ್ವಾಲಿಟಿ ಹಾಗೂ ಅಷ್ಟು ವಿಶ್ವಾಸವಿದೆ. ಇನ್ನು ಬೆಲೆಯ ವಿಷಯಕ್ಕೆ ಬಂದರೆ ವೆಸ್ಟೇಜ್ ಕಂಪನಿಯ ಪ್ರತಿ ಪ್ರಾಡಕ್ಟ್ಗಳು MRPಗಿಂತ 10ರಿಂದ 20% ಕಮ್ಮಿಗೆ ಇರುತ್ತದೆ ಹಾಗೂ ಪ್ರತಿ ಪ್ರಾಡಕ್ಟ್ ಖರೀದಿಯ ಮೇಲೆ ನಿಮಗೆ ಪಾಯಿಂಟ್ ವ್ಯಾಲ್ಯೂ ದೊರೆಯುತ್ತದೆ ಹಾಗೂ ಈ ಪಾಯಿಂಟ್ ವ್ಯಾಲ್ಯೂ ಮುಂದೆ ಬಿಸ್ನೆಸ್ ವ್ಯಾಲ್ಯೂ ಆಗಿ ಪರಿವರ್ತನೆ ಆಗುತ್ತದೆ. ಈ ಬಿಸ್ನೆಸ್ ವ್ಯಾಲ್ಯೂ ಆಧಾರದ ಮೇಲೆ ಬೋನಸನ್ನು ಕಂಪನಿ ನಿರ್ಧರಿಸುತ್ತದೆ. ಬೋನಸ್ ಹಣವನ್ನು ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಕಂಪನಿ ಜಮಾ ಮಾಡುತ್ತದೆ. ಇದಲ್ಲದೆ ಕಂಪನಿಯು ನಮಗೆ ಕನ್ಸಿಸ್ಟೆನ್ಸ್ ಆಫರ್ ಕೂಡ ನೀಡುತ್ತದೆ. ಅಂದರೆ ನಾವು ತಿಂಗಳಿಗೆ 3,000 ರೂಪಾಯಿಗಳಷ್ಟು ಪ್ರಾಡಕ್ಟ್ ಸತತ 4 ತಿಂಗಳ ಕಾಲ ಖರೀದಿಸಿದರೆ 5ನೇ ತಿಂಗಳು 3,000 ರೂಪಾಯಿಗಳ ಮುಖಬೆಲೆಯ ಪ್ರಾಡಕ್ಟ್ಗಳು ನಮಗೆ ಉಚಿತವಾಗಿ ದೊರೆಯುತ್ತದೆ. ಸ್ನೇಹಿತರೆ, ಈಗ ನಾನು ನಿಮಗೆ ಈ ಬಿಸ್ನೆಸ್ಸನ್ನು ಹೇಗೆ ಪ್ರಾರಂಭಿಸುವುದು ಹಾಗೂ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುತ್ತೇನೆ. ಮೊದಲಿಗೆ ನಾನು ವೆಸ್ಟೇಜ್ ಕಂಪ್ನಿಯ ಈಗಾಗಲೇ ಡಿಸ್ಟ್ರಿಬ್ಯೂಟರ್ ಆಗಿರುವವರ ಬಳಿ ನನ್ನ ವಿವರ ಅಂದರೆ ನನ್ನ ID ಪ್ರೂಫ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ನನ್ನ ಬ್ಯಾಂಕಿನ ವಿವರಗಳ ಜೊತೆಗೆ ಒಂದು ಕ್ಯಾನ್ಸಲ್ ಚೆಕ್ ಇವುಗಳನ್ನು ನೀಡಿ ಕಂಪನಿಗೆ ಸೇರಿಕೊಳ್ಳುತ್ತೇನೆ. ಆ ಕಂಪನಿಯು ನನ್ನ ಹೆಸರಿನಲ್ಲಿ ಒಂದು ಯೂನಿಕ್ ID ಜನರೇಟ್ ಮಾಡಿಕೊಡುತ್ತದೆ. ಈ IDಯೊಂದಿಗೆ ನಾನು 1000ರಿಂದ 1200 ರೂಪಾಯಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ನನ್ನ ID ಆಕ್ಟಿವೇಟ್ ಆಗುತ್ತದೆ. ಈಗ ನಾನು ಪ್ರಾಡಕ್ಟ್ ಉಪಯೋಗಿಸುತ್ತೇನೆ. ನನಗೆ ಇಷ್ಟವಾದಲ್ಲಿ ನನ್ನ ಸ್ನೇಹಿತರು, ಬಂಧುಗಳು, ನೆರೆಹೊರೆಯೊಂದಿಗೆ ವೆಸ್ಟೇಜ್ ಪ್ರಾಡಕ್ಟ್ಗಳ ಬಗ್ಗೆ ಮಾತನಾಡುತ್ತೇನೆ. ಅವರು ವೆಸ್ಟೇಜ್ ಸೇರುತ್ತಾರೆ. ಅವರು ತಮಗಿಷ್ಟವಾದ ಪ್ರಾಡಕ್ಟ್ ಖರೀದಿಸುತ್ತಾರೆ. ಈ ನನ್ನ ಟೀಮ್ ಮೆಂಬರ್ಗಳಾಗುತ್ತಾರೆ. ನಾನು ಅವರನ್ನು ವೆಸ್ಟೇಜ್ ಬಿಸ್ನೆಸ್ ಬಗ್ಗೆ ಎಜುಕೇಟ್ ಮಾಡುತ್ತೇನೆ, ಗೈಡ್ ಮಾಡುತ್ತೇನೆ, ಅವರ ಜೊತೆಯಲ್ಲಿದ್ದು ಪ್ರತಿ ಹಂತದಲ್ಲಿಯೂ ಸಪೋರ್ಟ್ ಮಾಡುತ್ತೇನೆ. ಅದರಿಂದ ಅವರು ಅವರ ಪರಿಚಯದವರನ್ನು, ಸ್ನೇಹಿತರನ್ನು ಕಂಪನಿಗೆ ಎನ್ರೋಲ್ ಮಾಡಿಸುತ್ತಾರೆ, ಟೀಮ್ ಬೆಳೆಸುತ್ತಾರೆ. ಉದಾಹರಣೆಗೆ ನನ್ನ ಕಡೆಯಿಂದ 6 ಜನರನ್ನು ಕಂಪನಿಗೆ ಸೇರಿಸಿದರೆ ಅವರೆಲ್ಲರೂ 6 ಜನರನ್ನು ಸೇರಿಸಿದರೆ 36 ಜನರಾಗುತ್ತಾರೆ. ಆ 36 ಜನರಲ್ಲಿ ಪ್ರತಿಯೊಬ್ಬರು 6 ಜನರನ್ನು ಸೇರಿಸಿದರೆ 216 ಜನರಾಗುತ್ತಾರೆ. ಈ 216 ಜನರು ಮತ್ತೆ ಒಬ್ಬೊಬ್ಬರು 6 ಜನರನ್ನು ಸೇರಿಸಿದರೆ ಒಟ್ಟು 1296 ಜನರಾಗುತ್ತಾರೆ. ಈಗ ನನ್ನ ಟೀಮಿನಲ್ಲಿ ಒಟ್ಟು 1554 ಜನ ಸದಸ್ಯರಿರುತ್ತಾರೆ. ಈಗ ನನ್ನ ಟೀಮ್ ರೆಡಿ ಆಯಿತು. ಈಗ ಎಲ್ಲ 1554 ಜನರಲ್ಲಿ ಆ್ಯಾವ್ರೇಜ್ ಆಗಿ ತಿಂಗಳಿಗೆ ₹1000ರಂತೆ ಪರ್ಚೇಸ್ ಮಾಡಿದರೆ ಒಟ್ಟು ಟರ್ನೋವರ್ ತಿಂಗಳಿಗೆ 15,54,000 ರೂಪಾಯಿಗಳಾಗುತ್ತದೆ. ಅಂಗಡಿ ಇಲ್ಲ, ಮ್ಯಾನ್ ಪವರ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಆದರೂ ತಿಂಗಳಿಗೆ 15,54,000 ರೂಪಾಯಿಗಳಷ್ಟು ಟರ್ನೋವರ್. ಈಗ ನಾನಾಗುತ್ತೇನೆ ಕಂಪನಿಯ ಅಕೌಂಟ್ ಡೈರೆಕ್ಟರ್ ಹಾಗೂ ನನ್ನ ಈ ತಿಂಗಳು ಪೇಔಟ್ ₹2,17,560 ಹಾಗೂ ನನ್ನ ಡೌನ್ಲೈನ್ನಲ್ಲಿರುವವರಿಗೆ ಕಂಪನಿಯು ಅವರವರ ಟರ್ನೋವರ್ ಪ್ರಕಾರ ಹಣ ನೀಡುತ್ತದೆ. ಈಗ ನಾನು ಕಂಪನಿಯ ಪೇಔಟ್ ಯಾವ ರೀತಿ ಇರುತ್ತದೆ ಎಂದು ತಿಳಿಸುತ್ತೇನೆ. ಮೊದಲನೆಯಾಗಿ ಪ್ರಾಡಕ್ಟ್ಗಳಲ್ಲಿ ಅಂದರೆ ಪ್ರಾಡಕ್ಟ್ ಮೇಲಿನ MRP ಮೇಲೆ 10ರಿಂದ 20% ಡಿಸ್ಕೌಂಟ್ ದೊರೆಯುತ್ತದೆ. ನಿಮಗೆ ಪರ್ಫಾರ್ಮೆನ್ಸ್ ಬೋನಸ್ ಆಗಿ 5ರಿಂದ 11% ದೊರೆಯುತ್ತದೆ. ಬ್ರಾಂಚ್ ಡೈರೆಕ್ಟರ್ ಬೋನಸ್ ದೊರೆಯುತ್ತದೆ 4%, ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ದೊರೆಯುತ್ತದೆ 14%, ಲೀಡರ್ಶಿಪ್ ಬೋನಸ್ ದೊರೆಯುತ್ತದೆ 16%, ಟ್ರಾವೆಲ್ ಫಂಡ್ ದೊರೆಯುತ್ತದೆ 5%, ಕಾರ್ ಫಂಡ್ ದೊರೆಯುತ್ತದೆ 5% ಮತ್ತು ಹೊಸ ಹೌಸ್ ಫಂಡ್ ದೊರೆಯುತ್ತದೆ 3%. ಎಲೈಟ್ ಕ್ಲಬ್ ಬೋನಸ್ ದೊರೆಯುತ್ತದೆ 2%. ಸ್ನೇಹಿತರೆ, ಕಡೆಯದಾಗಿ ನಿಮಗೆ ಇನ್ನೊಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಿದೆ. ಈಗ ಈ ಬಿಸ್ನೆಸ್ಸನ್ನು ಯಾರು ಮಾಡಬಹುದು ಎಂದು. ಈ ಬಿಸ್ನೆಸ್ಸನ್ನು 18 ವರ್ಷ ದಾಟಿದ ಯಾವುದೇ ವ್ಯಕ್ತಿ ಈ ಬಿಸ್ನೆಸ್ಸನ್ನು ಶುರು ಮಾಡಬಹುದು. ನೀವು ಸ್ಟೂಡೆಂಟ್ ಆಗಿದ್ದಲ್ಲಿ ನಿಮ್ಮ ಪಾಕೆಟ್ ಮನಿಗಾಗಿ, ನೀವು ಗೃಹಿಣಿಯರಾಗಿದ್ದಲ್ಲಿ ನಿಮ್ಮ ವೈಯಕ್ತಿಕ ಖರ್ಚುಗಳಾಗಿ ಅಥವಾ ಶಾಪಿಂಗ್ಗಳಿಗಾಗಿ ಈ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ನೀವು ಉದ್ಯೋಗಿಯಾಗಿದ್ದಲ್ಲಿ ಎಕ್ಸ್ಟ್ರಾ ಇನ್ಕಮ್ಗಾಗಿ ಈ ಬಿಸ್ನೆಸ್ ಶುರು ಮಾಡ್ಬೋದು. ನೀವು ಬಿಸ್ನೆಸ್ ಮಾಡುತ್ತಿದ್ದಲ್ಲಿ ಅಡಿಷ್ನಲ್ ಬಿಸ್ನೆಸ್ ಇನ್ಕಮ್ಗಾಗಿ ಈ ಬಿಸ್ನೆಸ್ಸನ್ನು ಶುರು ಮಾಡಿ. ನೀವು ರಿಟೈರ್ಡ್ ಪರ್ಸನ್ಗಳಾಗಿದ್ದರೆ ನಿಮ್ಮ ಪೆನ್ಷನ್ ಫಂಡನ್ನು ಹೆಚ್ಚಿಸಲು ಈ ಬಿಸ್ನೆಸ್ಸನ್ನು ಮಾಡ್ಬೋದು.
ಒಟ್ಟಾರೆ ಈ ಬಿಸ್ನೆಸ್ಸನ್ನು ಯಾರು ಬೇಕಾದರೂ ಮಾಡಬಹುದು. ಸ್ನೇಹಿತರೆ, ಈ ಬಿಸ್ನೆಸ್ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಅಥವಾ ಈ ಬಿಸ್ನೆಸ್ ಮಾಡಲು ಉಚಿತ ಪರ್ಸ್ನಲ್ ಕೋಚಿಂಗ್ ಅವಶ್ಯಕತೆಯಲ್ಲಿದ್ದರೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್, ಈ ನಂಬರ್ಗೆ ನೇರ ಕರೆ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ. ಗೆಳೆಯರೇ, ನಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವೆಸ್ಟೇಜ್ ಬಿಸ್ನೆಸ್ ಸಿಸ್ಟಮ್ನ ಭಾಗವಾಗಿರುವ ಸರಳವಾದ 7 ಸ್ಟೆಪ್ಗಳನ್ನು ತಿಳಿಸುತ್ತೇನೆ. ಇವುಗಳನ್ನು ನೀವು ಫಾಲೋ ಮಾಡಿದರೆ ವೆಸ್ಟೇಜ್ ಬಿಸ್ನೆಸ್ಸಲ್ಲಿ 100% ಯಶಸ್ಸು ನಿಮ್ಮದಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಡೌನ್ಲೈನ್ಗಳೊಂದಿಗೆ ಈ ವಿಡಿಯೋ ಶೇರ್ ಮಾಡಿ. ನಿಮಗೆ ದೂರವಿರುವ ನಿಮ್ಮ ಟೀಮ್ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ. ವೆಸ್ಟೇಜ್ ಬಿಸ್ನೆಸ್ ಪ್ರಾರಂಭಿಸುವುದು ಹೇಗೆ, ಮುನ್ನಡೆಸುವುದು ಹೇಗೆ ಎಂದು ಅವರಿಗೆ ಕಲಿಸಿ. ಧನ್ಯವಾದಗಳು. ವಿಶ್ ಯು ವೆಲ್.